ಹ್ಯಾಪಿ ಬರ್ಡೇ. ಹಲೋ ಅತ್ತೆ, ಈಗ ಬರ್ಡೇ ದಿನ Q&A ನಡೀತಿದೆ ಸಬ್ಸ್ಕ್ರೈಬರ್ಸ್ ಜೊತೆ. ಕಂಟೆಂಟ್ ಅಂತ ಇಟ್ಕೊಂಡೆ ಅದಕ್ಕೋಸ್ಕರನೇ ಎಲ್ಲ ಮಾಡ್ತೀರಾ? ನೇಹಾನ ಹಿಂಗೆ ಮೀಟ್ ಆಗಿದ್ದು ಫಸ್ಟ್ ಟೈಮ್. ಲವ್ ಸ್ಟೋರಿ ವ್ಲಾಗ್ ಯಾವಾಗ ಬರುತ್ತೆ? ಯಾವ ತರ ಇಂಪ್ರೆಸ್ ಮಾಡಿದ್ರಿ? ಬ್ಲಾಗರ್ ಆಗ್ಬಿಟ್ಟು ಕರ್ಚಿಫ್ ಅಲ್ಲಿ ಹ್ಯಾಪಿ ಬರ್ಡೇ ಸ್ಯಾಮ್ ಸಮೀರ್. Okay, let's go. ಹಾಯ್ ಗೈಸ್. ಸೊ ನಾನು ವ್ಲಾಗ್ ಮಾಡ್ತಿರೋದು ಎಲ್ಲ ಇಟ್ಸ್ ವೆರಿ ನ್ಯೂ ಟು ಮೀ. ಸೊ ಹೆಂಗೆ ಮಾಡ್ತಿದ್ದೀನಿ ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ. ಪ್ಲೀಸ್ ಡೋಂಟ್ ಜಡ್ಜ್ ಮೀ, ಬಟ್ ಐಮ್ ಜಸ್ಟ್ ಟ್ರೈಂಗ್ ಟು ಡಾಕ್ಯುಮೆಂಟ್ ಸೊ ದ್ಯಾಟ್ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಸ್ಯಾಮ್ಗೂ ನೋಡಿದ್ರೆ ಓಕೆ ಇದೆಲ್ಲ ಆಯಿತಾ ನನ್ನಿಂದೆ ಅಂತ ಗೊತ್ತಾಗಲಿ ಅಂತ. ಸೊ ಬೇಸಿಕ್ಲಿ ಪ್ಲ್ಯಾನ್ ಏನಂತಂದರೆ, ಇವತ್ತು ಸ್ಯಾಮ್ ಬರ್ಡೇ ಅಲ್ವಾ. ಸೊ ನಿನ್ನೆ ರಾತ್ರಿ ಬಾಯ್ಸ್ ಪಾರ್ಟಿ ಅದೆಲ್ಲ ಮುಗಿಸ್ಕೊಂಡ್ರು ಸೊ ದ್ಯಾಟ್ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದಕ್ಕೆಲ್ಲ ಕರೆಕ್ಟಾಗಿ ಆಗಲಿ ಅಂತ. ಸೊ ಈಗ ಫಸ್ಟ್ ಪ್ಲ್ಯಾನ್ ಏನಂತಂದರೆ, ಸಬ್ಸ್ಕ್ರೈಬರ್ಸ್ ಒಂದು 10 to 15 ಸಬ್ಸ್ಕ್ರೈಬರ್ಸ್ನ ಲಂಚಿಗೆ ಇನ್ವೈಟ್ ಮಾಡಿದ್ದೀವಿ. ಸೊ ಅವ್ರು ಬರ್ತಿರೋದು ಸ್ಯಾಮ್ಗೆ ಏನೂ ಗೊತ್ತಿಲ್ಲ. ಇಟ್ ಈಸ್ ಅ ಸರ್ಪ್ರೈಸ್ ಫಾರ್ ಹಿಮ್. ಸೊ ಸಬ್ಸ್ಕ್ರೈಬರ್ಸ್ ಜೊತೆ ಲಂಚ್ ಮುಗಿಸ್ಕೊಂಡು ಒಂದು ಸ್ವಲ್ಪ Q&A ಮಾಡಿ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಮುಗಿಸಿ ಅಲ್ಲಿಂದ ಹೊರಟು ನೆಕ್ಸ್ಟ್ ದಿ ಮೇನ್ ಪ್ಲ್ಯಾನ್ ಏನಂತಂದರೆ, ಫಾರ್ಮ್ ಹೌಸಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಸಿದ್ದೀವಿ. ಡೆಕೋರೇಷನ್ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ಟೇಬಲ್ ಸೆಟಪ್ ಎಲ್ಲ ಮಾಡಿಸಿ ವೆರಿ ಕೋಝಿ, ವೆರಿ ನೈಸ್ ಎಸ್ಥೆಟಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಅದು ಒಂದು ಮೂನ್ ಥೀಮಲ್ಲಿ ಮಾಡಿದ್ದೀವಿ. ಐ ಆಮ್ ಪ್ಲ್ಯಾನಿಂಗ್ ಟು ಪ್ರಪೋಸ್ ಹಿಮ್ ಆಯಿತಾ. ಸೊ ಪ್ರಪೋಸ್ ಮಾಡೋದು ಅನ್ನೋದು ಅವ್ರಿಗೆ ಐಡಿಯಾನೇ ಇಲ್ಲ ಒಂಚೂರು. ಸೊ ದಿಸ್ ಇಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಹಿಮ್. ದ್ಯಾಟ್ ಈಸ್ ಅಬೌಟ್ ಇಟ್. ಸೊ ಮೋಸ್ಟ್ ಪ್ರಾಬ್ಲಿ ಹೆಂಗೆ ಅಂದರೆ, ಇವಾಗ ಈ ವ್ಲಾಗಲ್ಲಿ ಸಬ್ಸ್ಕ್ರೈಬರ್ಸ್ ಜೊತೆ ಲಂಚಿಗೆ ಹೋಗ್ತಿರೋದು, Q&A ಇರೋದು ಇದೆಲ್ಲ ಬರುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ವ್ಲಾಗ್ ಎಕ್ಸ್ಕ್ಲೂಸಿವ್ ಆಗಿ ಪ್ರಪೋಸಲ್ ವ್ಲಾಗೇ ಇಡೋಣ ಅಂತ ನಾವು ಟೀಮ್ ಅವರೆಲ್ಲ ಅಂದ್ಕೊಂಡ್ವಿ. ಸೊ ನೋಡಬೇಕು ಏನಂತ. ಯಾರದೇ ಬರ್ಡೇ ಇರಲಿ, ತುಂಬ ದೂರ ಇರೋರ್ದು, ತುಂಬ ಹತ್ತಿರ ಇರೋರ್ದು, ಎಲ್ಲರದ್ದು ಬರ್ಡೇ ಅಂತ ಬಂದರೆ ಸ್ಯಾಮ್ ಟ್ರೈಸ್ ಟು ಮೇಕ್ಸ್ ಇಟ್ ವೆರಿ ಸ್ಪೆಷಲ್. ಹಿ ಮೇಕ್ಸ್ ಶೋರ್ ದ್ಯಾಟ್ ದಿ ಫೀಲ್ ಗುಡ್ ಆನ್ ದ್ಯಾಟ್ ಡೇ. ಸೊ ಹಂಗಿರೋ ಒಬ್ಬರಿಗೆ ನಾನು ಜಸ್ಟ್ ಒಂದು ನಾರ್ಮಲ್ ಕೇಕ್ ಕಟ್ ಮಾಡಿಸಿ ಬರೋದು ನಂಗೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಸಮಥಿಂಗ್ ಸ್ಪೆಷಲ್ ಟು ಹ್ಯಾಪನ್ ಫಾರ್ ಹಿಮ್ ಆನ್ ದಿಸ್ ಡೇ. ಹಾಗಾಗಿ ಇದೆಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ರೈಟ್, ಫಿಂಗರ್ಸ್ ಕ್ರಾಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್ ಆ್ಯಂಡ್ ವಿಶಸ್ ಆ್ಯಂಡ್ ಎಷ್ಟು ಜನ ಕಾಲು, ಮೆಸೇಜಸ್ಸು, ಸ್ಟೋರಿ ಮೆನ್ಷನ್ ಎಲ್ಲ ಮಾಡಿರ್ತೀರ. ಥ್ಯಾಂಕ್ಸ್ ಫ್ರಮ್ ಮೈ ಸೈಡ್. ಗೈಸ್, ನನ್ನ ಬ್ಯಾಗು ಮತ್ತು ನನ್ನ ಫೋನ್ಗಳು ಅಷ್ಟು ಎತ್ಕೊಂಡು ಹೊರಟಿದ್ದೀನಿ. ನನಗೆ ಏನು ಐಡಿಯಾನೇ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಅಂತ. ಲೊಕೇಶನ್ನು ಕಿತ್ನಾ ದೇರ್ ದಿಖಾ ರಹಾ ಭಯ್ಯಾ? 1 hour 18 minutes. 1 hour 18 minutes. 1 hour 18 minutes ತೋರಿಸ್ತಾ ಇದೆ. ಎತ್ಕೋ, ನಾನು ಬರೀ ಪಂಚೆ ಹಾಕಿದ್ದೀನಿ. ಈ ಪಂಚಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಆಗುತ್ತೆ. ಬನ್ನಿ ಹೊರಡೋಣ. ನಾನೀಗ ಹೋಗ್ತಾ ಕೇಕು ಮತ್ತು ಒಂದು ಬೊಕ್ಕೆ ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಅಪ್ಪ ಎಲ್ಲ ಫ್ಯಾಮಿಲಿ ಬರಬೇಕಾದ್ರೆ ಅವರು ರಿಂಗು ಇದೆಲ್ಲ ತೊಗೊಂಡ್ಬರ್ತಾರೆ. ಸೊ ದ್ಯಾಟ್ ಇಟ್ ಇಸ್ ಸೇಫ್, ಎಲ್ಲೂ ಮಿಸ್ ಆಗ್ತಿರೆ ಅದೊಂದು ಟೆನ್ಷನ್ ಇರಬಾರ್ದು. ಆ್ಯಂಡ್ ನಾನು ಚೇಂಜ್ ಮಾಡೋಂಥ ಬಟ್ಟೆ ಆ್ಯಂಡ್ ಸ್ಯಾಮ್ ಚೇಂಜ್ ಮಾಡೋಂಥ ಬಟ್ಟೆ ಇದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಎಸ್, ಎಕ್ಸೈಟೆಡ್. ಹೇಗಿರುತ್ತೆ ಏನು ಎಲ್ಲ ರಿಯಾಕ್ಷನ್ ನೋಡೋದಕ್ಕೆ. ಹೋಪ್ಫುಲಿ ಕ್ಯಾಮ್ರಾ ಟೀಮ್ ಎಲ್ಲ ಅಲ್ಲಿ ರೀಚ್ ಆಗಿ ಕರೆಕ್ಟಾಗೆಲ್ಲ ಶೂಟ್ ಎಲ್ಲ ಮಾಡಿ ನಿಮ್ಗೆಲ್ಲರಿಗೂ ಮೂಮೆಂಟ್ ಎಷ್ಟು ಸ್ಪೆಷಲ್ ಇತ್ತು ಅಂತ ಕರೆಕ್ಟಾಗಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ನೋಡಿ, ಬರೋಂಥ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಹ್ಯಾಂಪರ್ ಕೊಟ್ಟು ಕಳಿಸಿದ್ದಾರೆ ಎಲ್ಲೋ ಸ್ಪೂನ್ಸ್ ಅವರು. ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೆಲ್ದಿ ಆದಂಥ ಒಂದು ಹ್ಯಾಂಪರ್ನ ಕೊಡ್ತಾ ಇದ್ದೀವಿ. 1.5 years ಇಂದ ಸ್ಟಾರ್ಟ್ ಆಗಿರೋದು, ಲೈಕ್ ನೋಡ್ತಾ ಇರೋದು. ಇವಾಗವರೆಗೂ ಡೈಲಿ ವ್ಲಾಗ್ ದಿನ ವಾಚ್ ಮಾಡ್ತೀನಿ. ಲೈಕ್ ಮಿಸ್ ಇಲ್ದಿರ ದಿನ, ಲೈಕ್ ಊಟ ಮಾಡಬೇಕಾದ್ರೆ ಕರೆಕ್ಟಾಗಿ ಕೂತ್ಕೊಂಡು ನೈಟ್ ಆದರೆ ಅವ್ರ ವ್ಲಾಗ್ ನೋಡಲೇಬೇಕು ನಾನು. ಇಲ್ಲಾಂದರೆ ನನಗೆ ಲೈಕ್ ಸಮಥಿಂಗ್ ರಿಲೀಫ್ ಸಿಗುತ್ತೆ ಅವ್ರ ವ್ಲಾಗ್ ನೋಡಿದ್ರೆ. ಸೊ ವ್ಲಾಗ್ಸ್ ಫಸ್ಟ್ ಡೇ 1ಇಂದನೂ ನೋಡ್ತಾ ಇದ್ದೀವಿ. ಇಟ್ ಫೀಲ್ಸ್ ಸೋ ಗುಡ್. ಒಂಥರ ರಿಲ್ಯಾಕ್ಸೇಷನ್ ಅವ್ರ ವ್ಲಾಗ್ ನೋಡೋಕ್ಕೆ. ನಮಗೆ ಖುಷಿ ಆಗುತ್ತೆ ಅವ್ರು ಬಿಹೇವ್ ಮಾಡೋದು, ಎಲ್ಲ ಹೆಲ್ಪ್ ಮಾಡೋದು, ಅದೆಲ್ಲ ಖುಷಿ ಆಗುತ್ತೆ ನೋಡೋಕ್ಕೆ ಅವ್ರ ವ್ಲಾಗ್ಸ್ನ. ಫುಲ್ ಅವ್ರ ಡೇ 1 ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ, ಮಿಸ್ ಮಾಡಿದೆ ಏನಿಲ್ಲ. ವ್ಲಾಗ್ ಯಾವಾಗ ಬರುತ್ತೆ ಅಂತ ಡೈಲಿ ಚೆಕ್ ಮಾಡ್ತಿರ್ತೀವಿ ಊಟ ಮಾಡಬೇಕಾದ್ರೆ. ಲೇಟ್ ಆಗೋದು ಬೈಬೇಡಿ, ಇಟ್ಸ್ ಓಕೆ. ಅಲ್ಲಿ ಡೇ 1ಇಂದ ನೋಡ್ಕೊಂಡು ಬಂದಿದ್ದೀವಲ್ಲ, ಸೊ ಲೈಕ್ ಎಂಜಾಯ್ಮೆಂಟ್. ವೆಯ್ಟ್ ಮಾಡ್ತಿರ್ತೀವಿ ವ್ಲಾಗ್ ಯಾವಾಗ ಬರುತ್ತೆ ಸ್ಯಾಮ್ ಅವ್ರದ್ದು. ಸೊ ಚೆನ್ನಾಗಿದೆ. ಅವ್ರ ಫ್ಯಾಮಿಲಿಯಿಂದ
ಫ್ಯಾಮಿಲಿ ಜೊತೆ ಮಾಡೋದಾಗಲಿ, ಆಮೇಲೆ ನೀವು ಫ್ರೆಂಡ್ಸ್ ಎಲ್ಲ ಮಾಡೋದಾಗಲಿ, ಮತ್ತು ಗಿವ್ ಅವೇಗೆಲ್ಲ ಕೊಡೋದು ಎಲ್ಲ ಚೆನ್ನಾಗಿದೆ. ಡೈಲಿ ನೋಡ್ತೀನಿ ಒಟ್ಟಿನಲ್ಲಿ, ಚೆನ್ನಾಗಿದೆ ವ್ಲಾಗ್ಸ್ ಎಲ್ಲ. ವ್ಲಾಗ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ಅಡಿಕ್ಟೆಡ್ ಆಗಿಬಿಟ್ಟಿದ್ದೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸ್ಯಾಮ್ ಬ್ರೋ. ಫಸ್ಟ್ ಆಫ್ ಆಲ್ ನಾನು 2 ಇಯರ್ಸಿಂದ ವ್ಲಾಗ್ ನೋಡ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಶಿಪ್ಪಿಗೆ ಕೊಡೋ ವ್ಯಾಲ್ಯೂನು ತುಂಬ ಚೆನ್ನಾಗಿರುತ್ತೆ. ಹೀಗೆ ಮುಂದೆ ಅವರಿಲಿ ಸೂನ್ 1 ಮಿಲಿಯನ್ ಕಾಯ್ತಾ ಇದೆ ಯೂಟ್ಯೂಬಲ್ಲಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಸ್ಯಾಮ್ ಬ್ರೋ. ನಿಮ್ಮ ವ್ಲಾಗ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಸೀಮಾ ಅಕ್ಕ ಆ್ಯಂಡ್ ಸಾಹಿಲ್ ಅಣ್ಣ ಅವರ ಫೈಟಿಂಗ್ ಚೆನ್ನಾಗಿರುತ್ತೆ. ನಿಮ್ಮದು ಸಂಜೆ ಬರೋದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ನಿಮ್ಮ ವ್ಲಾಗ್ ಚೆನ್ನಾಗಿ ಹೋಗ್ತಿದೆ, ಹಿಂಗೆ ಚೆನ್ನಾಗಿ ಆಲ್ ದ ಬೆಸ್ಟ್. ಪ್ರ್ಯಾಂಕ್ಸು ತುಂಬ ಇಷ್ಟ ಆಗುತ್ತೆ. ಸಮೀರ್ ಬ್ರೋ ಮಾಡೋ ಪ್ರ್ಯಾಂಕ್ಸ್ ಎಲ್ಲ ಇಷ್ಟ ಆಗುತ್ತೆ. ಆಮೇಲೆ ರಿಯಲಿಸ್ಟಿಕ್ ಆಗಿರ್ತಾರೆ, ಯಾವುದು ಸುಳ್ಳು ಹೇಳಲ್ಲ, ಏನಿದೆ ಅದನ್ನ ಹೇಳ್ತಾರೆ. ಬರ್ಡೇ ಬಾಯ್ ಬಂದರು ಗೈಸ್. ಐ ಥಿಂಕ್ ಮಲಗಿಬಿಟ್ಟಿದ್ದಾರೆ ಅನಿಸುತ್ತೆ, ನನ್ನ ಪ್ರಕಾರ ಮಲಗಿಬಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ. ಆಯ್ತಾ ನಿದ್ದೆ? ಅಯ್ಯಯ್ಯ, ಕನ್ಸಲ್ಲಿದ್ದೀನಿ ನಾನು. ಹ್ಯಾಪಿ ಬರ್ಡೇ. ತಗೊಳ್ಳಿ. ಥ್ಯಾಂಕ್ ಯು. ಹಿಂಗೆ ಮಂಡಿ ಕಲ್ಲು ಬ್ಲಾಗರ್ ಆಗ್ಬಿಟ್ರಿ. ನಿಮ್ ಬ್ಲಾಗ್ ಏನಪ್ಪ, ನಮ್ ಬ್ಲಾಗ್ ಅಲ್ಲ. ಬ್ಲಾಗರ್ ಆಗ್ಬಿಟ್ರಿ. ಕಷ್ಟ ಇದೆ ಗಾಯ್ಸ್ ಬದುಕೋದು. ಇದೆ ಗೆಸ್ ಮಾಡ್ರಿ. ಒಳಗ ಏನ್ ಕೇಕ್ ಕಟ್ಟಿಂಗು ಇಲ್ಲ, ಕೈರಿ ಅನಾಥಾಶ್ರಮದಿಂದ ಜನ ಬಂದಿರ್ಬೋದು. ಏನ ಗೈಸ್, ಇವ್ರು ನನಗೀಗ ಕೇಳ್ತಾ ಇದಾರೆ ಒಳಗೆ ಏನ್ ಆಗ್ತಿರ್ಬೋದು ಅಂತ. ದೇವ್ರನಿಗೆ ಐಡಿಯಾ ಇಲ್ಲ. ಸುಮ್ಮನೆ ನಾನು ರಾಂಗ್ ಗೆಸ್ಗಳು ಮಾಡಬಾರ್ದು. ಹೇಳಿ, ಗೆಸ್ ಒನ್ ಗೆಸ್ ಮಾಡಿ. ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ. ಹೆಂಗಂತ ಗೆಸ್ ಮಾಡ್ತೀರಾ? ಕೇಕ್ ಅಂತ ಹೆಂಗ್ ಗೊತ್ತು ನಿಮಗೆ? ನೀವು ಮಾಡೋದು ಕೇಕ್ ಕೆಲಸನೇ ತಾನೆ. ಆಯ್ತು. ಸೊ ಈಗ ನಾವಿಬ್ರು ಲಂಚ್ ಮುಗಿಸ್ಕೊಂಡು ಓಹ್, ಇಷ್ಟೊತ್ತಿಗೆ ಈ ರೆಸ್ಟೋರೆಂಟಲ್ಲಿ ಇಷ್ಟೊತ್ತಿಗೆ ಲಂಚ್ ಸಿಗಲ್ಲ. ನಮಗೆ ಗೊತ್ತು ಈ ಜಾಗ. ಸುಮ್ಮನೆ ಬನ್ನಿ, ಲಂಚ್ಗೆ ಅಂತಾನೆ ಬಂದಿರೋದು ನಾವು. ಆಯ್ತು ಗೈಸ್, ಫೈನಲಿ ನೋಡಿ ಬರ್ಡೇ ಬಾಯ್ನ ಬ್ಯಾಗ್ ಎತ್ಕೊಂಡು ಓಡಾಡೋ ಥರ ಮಾಡ್ತಾವ್ರೆ. ನಿನ್ನೆ ಎಲ್ಲ ಬಾಯ್ಸ್ ಆಯ್ತಲ್ವಾ, ಸೊ ಇವತ್ತು ಮಧ್ಯಾಹ್ನ ತನಕ ನನ್ನ ಟೈಮ್ ಇತ್ತು. ಈವ್ನಿಂಗ್ ಆದ್ಮೇಲೆ ಫ್ಯಾಮಿಲಿ ಇದು ಅಲ್ಲ. ಆಮೇಲೆ ಇನ್ನೊಂದು ನೋಟಿಸ್ ಮಾಡ್ತಿದ್ದೀರಾ ಅನ್ಸುತ್ತೆ ನನ್ನ ಕೈಯಲ್ಲಿ ಯಾವ ಫೋನ್ ಇದೆ ಅಂತ. 17 Pro Max ಕಲರ್ ನೋಡ್ತಿದ್ದೀರಾ ಅನ್ಸುತ್ತೆ. ಆರೆಂಜ್ ನಾನೇ ಹೇಳಿದ ಆರೆಂಜ್ ತಗೊಳ್ಳಿ ಅಂತ. ಬನ್ನಿ ಗಾಯ್ಸ್, ಹೋಗೋಣ. ಹಲೋ, ಯಾವ ಕಡೆ ಹೋಗ್ಬೇಕು? ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ ಅಷ್ಟೇ. ಏನ್ ಡವು ಊಟ ಮಾಡಕ್ಕೆ ಎಲ್ಲಾದ್ರೆ ಏನು. ಹಾಯ್, ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ಸಾ? ಓ ಗ್ರೇಟ್, ಕ್ರೇಜಿ. ಹಲೋ, ಹಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಹಾಯ್. ಹಲೋ. ಹಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ, ಹಾಯ್. ಥ್ಯಾಂಕ್ ಯು. ಓ ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಬ್ಯೂಟಿ. ಕಟ್ ಮಾಡೋಣ? ನಾನು ಸ್ವಲ್ಪ ನಿದ್ದೆಲಿದ್ದೀನಿ, ಡೋಂಟ್ ಮೈಂಡ್. ಐಡಿಯಾ ಆಯ್ತಾ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂತ? ಇದು ಅನ್ಪ್ರೆಡಿಕ್ಟೇಬಲ್. ಬನ್ನಿ ಎಲ್ಲರೂ, ಬನ್ನಿ. ಎಲ್ಲರೂ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿರಿ ಪ್ಲೀಸ್. ಆಮೇಲೆ ನಿಮಗೆ ವ್ಲಾಗಲ್ಲಿ ನೋಡಿದಾಗ ಬೋರ್ ಆಗುತ್ತೆ ನಿಮಗೆ. ಓಕೆ, 3, 2, 1 ಗೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸ್ಯಾಮ್ ಸಮೀರ್, ಹ್ಯಾಪಿ ಬರ್ಡೇ ಟು ಯು. ನೀವು ಲೈಟ್ ಮಾಡಿ. ಹುಷಾರು, ಕೈ ಹುಷಾರು. ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಸಿಲಿಗೆ ವಾಟರ್ ಮೆಲನ್ ಜ್ಯೂಸ್ ಕುಡಿರಿ. ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ? ಆಮೇಲೆ ಮಾತಾಡೋಣ. ಹೌದಾ? ಆಮೇಲೆ ಅಂದ್ರೆ ಬಾಯ್ಬಿಟ್ರು ಅಣ್ಣ. ಲಾಸ್ಟ್ ಟೈಮ್ ಇತ್ತಲ್ಲ. ಹೆಂಗೆ? ಬಟ್ ಐ ಥಿಂಕ್ ಕರ್ದದ್ ಇಮಿಡಿಯೇಟ್ ಎಲ್ಲರೂ ಬರಕ್ಕೆ ರೆಡಿ ಇದ್ರು ಅನ್ಸುತ್ತಲ್ಲ. ಥ್ಯಾಂಕ್ ಯು. ಅವರೆಲ್ಲ ಶೋಕೇಸ್ ಮಾಡಿದ್ದಾರೆ. ಐ ವಾಂಟ್ ಟು ಪರ್ಟಿಕ್ಯುಲರ್ಲಿ ಸಿ ಸ್ಯಾಮ್. ಪೇಜಲ್ಲಿ ಅವ್ರ ಕಮೆಂಟ್ಸ್ ಇಂದಾನೆ ಚೂಸ್ ಮಾಡಿದ್ದಾರೆ.
ಬರ್ಡೇ ದಿನ ಇಂಟರ್ವ್ಯೂ ಮಾಡಿಸ್ತವ್ರು ಇವರು. ಕ್ವಶನ್ ಎಲ್ಲ ಇದೆಯಂತೆ, ಬನ್ನಿ. ನಮ್ಮ ಸಬ್ಸ್ಕ್ರೈಬರ್ ನಮ್ಗೆ ಕ್ವಶನ್ ಕೇಳ್ತಾರೆ. ತುಂಬ ದಿನ ಆಗಿತ್ತು ಅದನ್ನು ಮಾಡಿ Q&A. ಈಗ ಬರ್ಡೇ ದಿನ Q&A ನಡೀತಿದೆ ಸಬ್ಸ್ಕ್ರೈಬರ್ ಜೊತೆ. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲನೂ ಇಲ್ಲಿಗೆ ಯಾಕೆ ಕರ್ಕೊಂಬರ್ನಿಲ್ಲ ಅಂತ. ನನಗೆ ಗೊತ್ತಿಲ್ಲ ಇಲ್ಲಿ ಬರ್ತಿರೋದು. ನನ್ನ ಫ್ಯಾಮಿಲಿ. ಕರ್ಕೊಂಬರ್ಬೋದು. ನಂಗೆ ನಿಮ್ಮ ಸಿಸ್ಟರ್ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು. ಒಂದು ಬ್ಲಾಗಲ್ಲಿ ನೀವು ಲೈಕ್ ದೊಡ್ಡ ಫ್ಲವರ್ ಬೊಕ್ಕೆ ಕೊಡಿಸ್ತೀನಿ ನನ್ನ ಲಾಯಲ್ ಗರ್ಲ್ ಫ್ರೆಂಡ್ಗೆ ಅಂತ ಹೇಳಿದ್ರಿ. ಲೈಕ್ ಸಿಕ್ಕಿದ್ರೆ ಲಕ್ಕಿಯಸ್ಟ್ ಗರ್ಲ್. ಯಾವಾಗ ಕೊಡ್ತಿದ್ದೀರಾ ಅದಕ್ಕೆ ಯಾವಾಗ ಕೊಡ್ತೀರಾ ಅಂತ? ಅದಿಲ್ಲ, ಅದೆಲ್ಲ ಪ್ಲಾನಲ್ಲಿ ಇಲ್ಲ. ಅದು ಸುಮ್ಮನೆ ಅವತ್ತು ಬಾಯ್ ಬಿಟ್ಟು ಹೇಳ್ಬಿಟ್ಟಿದೆ. ಅದೆಲ್ಲ ಇಲ್ಲ, ಅದೆಲ್ಲ ಬೇಗ ಬೇಗ ಪ್ಲಾನ್ ಮಾಡಿ ನೋಡ್ಬೇಕು. ಇಲ್ಲ ಸುಮ್ಮನೆ ಅವತ್ತು ಫ್ಲೂಕಲ್ಲಿ ಹೇಳ್ಬಿಟ್ಟೆ ಗೈಸ್. ಅದಿಲ್ಲ. ನಮ್ಮ ಫ್ರೆಂಡ್ಸ್ ಕಡೆಯಿಂದ ಎಲ್ಲರೂ ಇದನ್ನ ಕೇಳಲೇಬೇಕು ಅಂತ ಹೇಳಿದ್ರು. ಅದಿಲ್ಲ, ಪ್ಲಾನೇ ಇಲ್ಲ, ಸುಮ್ಮನೆ ಅದು ಜೋಶ್ ಎಲ್ಲ ಅವತ್ತು ಹೇಳ್ಬಿಟ್ಟೆ. ಇಲ್ಲ, ನಮ್ಮ ಸ್ಯಾಮ್ ಬ್ರೋ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಬೇಕಾಗುತ್ತೋ ಓಕೆ ಹಂಗಂದ್ರೆ ಫೈನ್. ನಿಮ್ಮದು ಮತ್ತು ನೀವು ನೇಹಾನ ಹಿಂಗೆ ಮೀಟ್ ಆಗಿದ್ದು ಫಸ್ಟ್ ಟೈಮ್? ಇದಕ್ಕೆ ಹೇಳಲೇಬೇಕು, ಎಲ್ಲ ಪಾಸ್ ಮಾಡಿಬಿಟ್ಟಿದ್ದೀರಾ. ಇಲ್ಲಿ 2 ಕ್ವಶನ್ ಆಗಲೇ ಪಾಸ್ ಮಾಡಿಬಿಟ್ಟಿದ್ದೀರಾ. ಇದು ನಮ್ಮ ಅಮ್ಮ ಬರ್ಡೇಲಿ ಮೀಟ್ ಮಾಡಿದ್ದು. ಅಲ್ಲ, ಒಂದು ಕ್ಲಿಪ್ ಬೇರೆ, ಇವಾಗ ಒಂದು ಲೈಫ್ ಪೂರ್ತಿ ಅಲ್ವಾ, ಅದು ಬೇರೆ. ಹೆಂಗೆ ಅಂತ ಅದೇ ನೀವು ಮೀಟ್ ಮಾಡಿದ್ದು ಹೆಂಗೆ ಅಂತ ಕೇಳಿದ್ರಿ. ಒಂದು ಕ್ವಶನ್ ನಿಮ್ದೇನು ಮೀಟ್ ಮಾಡಿದ್ದು ಎಲ್ಲಿ? ನಮ್ಮ ಅಮ್ಮ ಬರ್ಡೇಲಿ ಖತಮ್. ಮಿಕ್ಕಿದೆಲ್ಲ ಮುಂದಿನ ವ್ಲಾಗಲ್ಲಿ ನೋಡಿ. ನಾವು ಕಾಂಟೆಂಟ್ ಬಾಯ್ ಬಿಡಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ, ಹೆಂಗೆ ಹೇಳ್ತಾ ಕ್ವಶನ್ಸ್ ಕೇಳ್ತಾ. ನನ್ನ ಹೆಸರು ಪೂರ್ಣ ಅಂತ, ನಾನು ಮೈಸೂರಿಂದ ಬಂದಿದ್ದೀನಿ. ಓ ಕ್ರೇಜಿ, ಥ್ಯಾಂಕ್ ಯು. ನನ್ನ ಹೆಸರು ಆಶ್ರಿತಾ ಅಂತ, ಶಿವಮೊಗ್ಗ. ನೀವು ತುಂಬಾ ಮೆತ್ತಗೆ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಜೋರು. ಆಶ್ರಿತಾ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ. ಲವ್ ಸ್ಟೋರಿ ವ್ಲಾಗ್ ಯಾವಾಗ ಬರುತ್ತೆ? ಇನ್ನು ಮದುವೆ ಎಲ್ಲ ಆದ್ಮೇಲೆ ಮಾಡೋಣ ಅಂತ, ಈಗಲೇ ಬೇಡ, ಸುಮ್ಮನೆ ಕಣ್ಗಳು ಬಿದ್ದುಬಿಡ್ತವೆ ಅಂತ. ವಿಲ್ ಟೇಕ್ ಟೈಮ್. ಅಲ್ಲಿವರೆಗೂ. ಹಾಯ್ ಬ್ರೋ, ಚಂದು ಅಂತ. ನಿಮ್ಮ ಎಂಗೇಜ್ಮೆಂಟ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಕರೀತೀರಾ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನೂ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ನಂದು ಅವ್ರದ್ದು ಪ್ಲ್ಯಾನ್ ಇದ್ದಿದ್ದೇನು ಅಂದರೆ ತುಂಬ ಸಿಂಪಲ್ ಆಗಿ ಆಗಬೇಕು. 50 ಜನ ಮಾತ್ರ ಫ್ಯಾಮಿಲಿ. ವಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ ಆ್ಯಂಡ್ ದೊಡ್ಡದಾಗಿ ಮಾಡಬೇಕು ಅನ್ನೋದು ಇಬ್ಬರಿಗೂ ಹುಚ್ಚಿರಲಿಲ್ಲ. ಬಟ್ ಈಗ ಹೋಗ್ತಾ ಅದು ಹೆಂಗೆಂಗೋ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಆಗ್ತಾ ಇದೆ. ಸೊ ದಟ್ ಈಸ್ ಹೌ ಮ್ಯಾರೇಜಸ್ ಆರ್, ಐ ಗೆಸ್. ನೋಡೋಣ ಏನಾಗುತ್ತೆ ಅಂತ. ಬಟ್ ಒಂದು ಸ್ಲಾಟ್ ಸಬ್ಸ್ಕ್ರೈಬರ್ ಅಂತ ಇದ್ದೇ ಇರುತ್ತೆ. ಎಂಗೇಜ್ಮೆಂಟ್ ಒಂದು ಸ್ಲಾಟ್ ಇದ್ದೇ ಇರುತ್ತೆ. ನಮಗೂ ತುಂಬಾ ಆಸೆ ಇದೆ ಕರಿಬೇಕು ಅಂತೆಲ್ಲ. ಬಟ್ ನಿಮ್ಗೆ ಗೊತ್ತಲ್ಲ ನಂಬರ್ ಆಫ್ ಪೀಪಲ್ ಎಷ್ಟಿದ್ದಾರೆ ಅಂತ, ನೋಡ್ಬೇಕು. ಕುಶಾಲ್ ಅಂತ ಬ್ರೋ, ನಿಮ್ದು ನೆಕ್ಸ್ಟ್ ಡ್ರೀಮ್ ಕಾರ್? ರೇಂಜ್ ರೋವರ್. ಪ್ಲಾನಿಂಗ್ ಫಾರ್ ಇಟ್. ಬಟ್ ಎಲ್ಲರೂ ತಡಿತಾ ಇದ್ದಾರೆ, ಬೇಡ. ನಮ್ಮ ಮನೆಯವರು, ನೇಹಾ, ನನ್ನ ಫ್ರೆಂಡ್ಸ್ ಎಲ್ಲರೂ. ಲೈಕ್ ಓಕೆ, ಎಲ್ಲರದು ಮಾತು ಕೇಳಿ ಸುಮ್ಮನೆ ಕೂತಿದ್ದೀನಿ. ಬಟ್ ಅದೇ ಬರುತ್ತೆ ಆದಷ್ಟು ಬೇಗ. ಮತ್ತೆ ಗಣೇಶ್ ಅವ್ರ ಜೊತೆ ರೀಲ್ಸ್ ಮಾಡ್ತಿದ್ರಲ್ಲ ಮುಂಚೆ. ಗಣೇಶ್ ಜಾಯಿಂಡ್ IT ನಾವು. ಸೊ IT ಜಾಬ್ ನಿಮಗೆ ಗೊತ್ತು, ಅದು ನೈಟ್ ಡ್ಯೂಟಿ ಬೇರೆ ಮಾಡೋದು. ಪಾಪ ಮನೆಗೆ ಬಂದು ಮಲಗಿ ಎದ್ರೆ ಸಾಕು ಅನ್ಸಿರುತ್ತೆ ಅವನಿಗೆ. ಸೊ ಅದಕ್ಕೆ ಸಿಗೋದು ಕಮ್ಮಿ ಆಗ್ಬಿಟ್ಟಿದೆ. ಬ್ರೋ, ನನ್ನ ಹೆಸರು ಚಂದನ್ ಅಂತ. ನೀವು ಅವರಿಗೆ ಯಾವ ಥರ ಇಂಪ್ರೆಸ್ ಮಾಡಿದ್ರಿ, ಎಕ್ಸ್ಪ್ರೆಸ್ ಮಾಡಿದ್ರಿ ನಿಮ್ಮ ಪ್ರಪೋಸ್ನ? ಗೊತ್ತಿಲ್ಲಪ್ಪ ನನಗೆ. ಹೆಂಗ್ ಗೊತ್ತಾ? ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ. ಆ ಥರ ಎಲ್ಲ ಮಾಡಿಲ್ಲ. ಅದು ಆಗುತ್ತೆ, ಅದನ್ನು ಬೇಗ ಆಗಲಿ. ಅದು ಎಲ್ಲ ಸರ್ಪ್ರೈಸಸ್ ಇವತ್ತೇ ಬಾಯ್ ಬಿಡೋ ಥರ ಆಗ್ತಿದೆ ನಾನು. ನಿಮ್ಮ ಮಮ್ಮಿ ಬರ್ಡೇ ಟೈಮಲ್ಲಿ ಒಬ್ರಿಗೆ ಮಾಸ್ಕ್ ಹಾಕಿ ಬಿಟ್ಟಿದ್ರಿ, ಅವ್ರನ್ನ ರಿವೀಲ್ ಮಾಡಿರ್ಲಿಲ್ಲ. ಅದು ನಾವೇನು ಅನ್ಕೊಂಡಿದ್ವಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಜನರು ಗೊತ್ತಾಗ್ಬಿಟ್ಟಿತ್ತು ನೇಹಾ ಅಂತ. ನಾವು ಸ್ವಲ್ಪ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೇನೋ ಅನ್ಕೊಂಡು ನಮ್ಮ ಟೀಮಲ್ಲಿ ನಮ್ಮ ಫ್ರೆಂಡ್ ಒಬ್ರಿದ್ದಾರೆ, ಕಾವ್ಯ ಅಂತ, ಅವ್ರಿಗೆ ಆಗ್ತಿರೋದು. ಜನ ಎಲ್ಲ ಯಾರಪ್ಪ ಅದು ಅಂತ ಯೋಚನೆ ಮಾಡಿದ್ರು. ಕಾವ್ಯಾಗೆ ಆಗ್ತಿದ್ದು. ಅವ್ರು ರಿಕ್ವೆಸ್ಟ್ ಮಾಡಿ, ನೋಡಿ ಮಾಸ್ಕ್ ಹಾಕೊಳ್ಳಿ, ನೇಹಾ ನಿಮ್ಮ ಮುಂದೆ ಕೂತ್ಕೊಂಡು ತಿಂತಿರೋ ಥರ ಡವ್ ಮಾಡಲಿ, ಅವಾಗ ಜನ ಕನ್ಫ್ಯೂಸ್ ಆಗ್ತಾರೆ ಅನ್ಕೊಂಡ್ವಿ. ಅದರಲ್ಲೂ ಕನ್ಫ್ಯೂಸ್ ಆಗಿಲ್ಲ. ಅದರಲ್ಲೂ ಸ್ಕ್ಯಾಮ್ ಇದು ಅಂತ ಕಣ್ಣು ಹಿಡಿದ್ಬಿಟ್ರು. ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತ? ಫಸ್ಟ್ ಡೇ. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ರೈಟ್ ನಾವು ಫೀಲಿಂಗ್ ಗುಡ್, ನೈಸ್. ಆ್ಯಂಡ್ ಸ್ವಲ್ಪ ಬರ್ಡೇ ದಿನ ಇರುತ್ತಲ್ಲ, ಎಲ್ರಿಗೂ ಏನು ನಡೀತೀನಿ ಅದು ಗೊತ್ತಾಗ್ತಿಲ್ಲ. ಸೊ ಆ ವೈಬಲ್ಲಿ ಇನ್ನೊಂದು ನೆನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ. ಸೊ 2-3 ಅವರ್ ಮಲಗಿ ಎದ್ದು ಬಂದಿದ್ದೀನಿ. ಎಲ್ಲ ಕನ್ಸು ಥರ ಫೀಲ್ ಆಗ್ತಾರೆ. ಫೀಲ್ಸ್ ಗುಡ್. ಸೀಯಿಂಗ್ ಯು ಆಲ್ ಮೇಕ್ಸ್ ಮಿ ಫೀಲ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು. ಲೈಕ್ ನೀವು ಮಾಡೋ ಎಲ್ಲ ವಿಡಿಯೋಸು ಕಂಟೆಂಟ್ಗೋಸ್ಕರನೇ ಮಾಡ್ತೀರಾ ಅಥವಾ ಹೇಗೆ? ಎಲ್ಲ ವಿಡಿಯೋಸ್ ಕಾಂಟೆಂಟ್ ಅಲ್ವಾ? ಅಲ್ಲ, ಲೈಕ್ ಕಂಟೆಂಟ್ ಅಂತ ಇಟ್ಕೊಂಡೆ ಅದಕ್ಕೋಸ್ಕರನೇ ಎಲ್ಲ ಮಾಡ್ತೀರಾ ಹೇಗೆ? ಅಂದರೆ ಅರ್ಥ ಆಗಿಲ್ಲ. ಯಾವ ಥರ? ಸರ್ಪ್ರೈಸಸ್ ಮಾಡೋದಾಗ್ಲಿ. ಸಿ, ಫಸ್ಟ್ ಥಿಂಗ್ ಇಸ್ ಐ ಆಮ್ ಲೈಕ್ ದಿಸ್, ಆಯ್ತಾ?
ಕಾಂಟೆಂಟ್ ಇದ್ರೂ ಇಲ್ಲ ಅಂದ್ರೂ ಮುಂಚೆಯಿಂದಾನೆ ಹಿಂಗೆ ಇರೋದು. ಬಟ್ ಈಗ ನನ್ನ ಜರ್ನಿ ಕಾಂಟೆಂಟ್ ಆಗಿರೋದ್ರಿಂದ ನಾನು ಕಾಂಟೆಂಟ್ ಮಾಡಿಕೊಂಡು ಐ ಡೂ ವಾಟ್ ಐ ಡೂ ಆ್ಯಂಡ್ ಐ ಆಲ್ಸೋ ಮೇಕ್ ಕಾಂಟೆಂಟ್ ಔಟ್ ಆಫ್ ಇಟ್ ಅಷ್ಟೇ. ಕೆಲವು ವರ್ಷದ ಹಿಂದೆ ಫೋಟೋಸ್ ಎಲ್ಲ ನೋಡಿದ್ರಿ ಅಂದರೆ ಅದರಲ್ಲೂ ಹಿ ಮೇಕ್ ಶೋರ್ಸ್ ದಟ್ ಹಿ ಸೆಲೆಬ್ರೇಟ್ಸ್ ಪೀಪಲ್ಸ್ ಬರ್ಡೇ ಎಲ್ಲ ಸರ್ಪ್ರೈಸ್ ಮಾಡೋದು ಎಲ್ಲ. ಅವಾಗೆಲ್ಲ ಇನ್ನೂ ಚಿಕ್ಕ ಮನೇಲಿದ್ರು, ಆ ವ್ಲಾಗ್ ಎಲ್ಲ ಏನೂ ಇರಲಿಲ್ಲ, ಬಟ್ ಸ್ಟಿಲ್ ಹಿ ಯೂಸ್ ಟು ಡೂ ಬ್ಯಾಕ್ ದೆನ್ ಆಲ್ಸೋ. ಬಟ್ ಈಗಿರೋ ಪ್ರೊಫೆಷನ್ ಹಂಗೆ ಅನಿಸುತ್ತೆ, ಎಲ್ಲನೂ ಕಾಂಟೆಂಟ್ಗೆ ಅಂತ. ಒಂದ್ಸರಿ ನನಗೆ ಅನಿಸ್ಬಿಡುತ್ತೆ ಎಲ್ಲನೂ ಕಾಂಟೆಂಟ್ಗೆ ಅನಿಸ್ತಿದೆ ಜನರಿಗೆ ಅಂತ. ಬಟ್ ಐ ಜೆನ್ಯೂನ್ಲಿ ಡೂ ಇಟ್. ಈಗ ಕಾಂಟೆಂಟ್ಗೆ ಅಂತಲೇ ಬಂದರೆ ಇಫ್ ಐ ಹ್ಯಾವ್ ಟು ಟೆಲ್ ಯು, ಈಗ ನಾನು ಒಂದು ಐಫೋನ್ ಗಿಫ್ಟ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಐಫೋನ್ ಗಿಫ್ಟ್ ಮಾಡಿದರೆ ಒಂದು ವ್ಲಾಗ್ ಹಾಕ್ತೀವಿ ನಾವು. ಆ ವ್ಲಾಗಿಂದ ಆಬ್ವಿಯಸ್ಲಿ ಐಫೋನ್ ಖರ್ಚು ಮಾಡಿರೋಷ್ಟು ದುಡ್ಡು ಬರಲ್ಲ ಅಲ್ವಾ. ಬಟ್ ಇಫ್ ಯು ಆರ್ ಸ್ಪೆಂಡಿಂಗ್ ಸಮಥಿಂಗ್, ಇಫ್ ಇಟ್ಸ್ ಓನ್ಲಿ ಫಾರ್ ಕಾಂಟೆಂಟ್, ಐ ವುಡ್ ಸ್ಪೆಂಡ್ ಓನ್ಲಿ ಎಷ್ಟು ವಾಪಸ್ ಬರುತ್ತೆ. ಇಫ್ ಐ ಆಮ್ ಸ್ಪೆಂಡಿಂಗ್ ಮೋರ್ ದೆನ್ ದಟ್ ಮೀನ್ಸ್ ಇಟ್ಸ್ ನಾಟ್ ಫಾರ್ ಕಾಂಟೆಂಟ್, ಇಟ್ಸ್ ಫಾರ್ ಲವ್. ಅವರು ಕೊಡಬೇಕು ಅನ್ನೋ ಆಸೆಯಿಂದ ಅಷ್ಟೇ. ಅದ್ರಲ್ಲಿ ನನ್ನ ಕಾಂಟೆಂಟು ನನ್ನ ಲೈಫ್ ಜರ್ನಿ ಇದೆ, ಸೊ ಐ ಡೂ ದ್ಯಾಟ್ ಅಷ್ಟೇ. ಊಟ ಮಾಡೋಣ? ಇನ್ನೊಂದು ಕ್ವಶನ್ಸ್ ಇದೆಯಾ? ಸೇಯಿಂಗ್ ಎಷ್ಟು ನೇಹ? ಇಲ್ಲ, ಸೇಯಿಂಗ್ ಎಷ್ಟು ನೇಹ ಮಾಡಲ್ಲ, ಚಾನ್ಸೇ ಇಲ್ಲ. ಎಲ್ಲ ವ್ಲಾಗ್ ಬಂದಿದ್ದಲ್ಲ ಅದೊಂದು ಚಾನ್ಸೇ ಇಲ್ಲ. ಈ ವಿಡಿಯೋಗೆ ಏನಾದರೂ 3,000 ಕಾಮೆಂಟ್ ಬಂದರೆ ಮಾಡ್ತೀನಿ. ಯೂಟ್ಯೂಬರ್ ಬೀಯಿಂಗ್ ಯೂಟ್ಯೂಬರ್ 3,000 ಕಾಮೆಂಟ್ ಬಂದರೆ ಮಾಡ್ತೀನಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡ್ತೀನಿ. ಇಲ್ಲ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಮಾಡ್ತೀನಿ. ಬಟ್ ಹೆಂಗೆ ಪ್ಲ್ಯಾನ್ ಆಗಿದ್ದು ಅಂದರೆ ನಂಗೆ ಅನ್ನಿಸ್ತು ದಟ್ ಯೂಶ್ವಲಿ ಯಾರ ಬರ್ಡೇ ಇದ್ರೂ ನೀವೇನಾದ್ರು ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಏನಾದರೂ ಒಂದು ಹೊಸದು ಟ್ರೈ ಮಾಡ್ತೀರಾ. ಸೊ ನಿಮಗೆ ಏನು ಮಾಡೋದು ಅಂತ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಬರೀ ಕೇಕ್ ಕಟ್ ಮಾಡಿಸ್ಬಿಟ್ಟು ಫ್ಯಾಮ್ಲಿ ಇದ್ದರೆ ಅದು ವೆರಿ ಪ್ರೆಡಿಕ್ಟಬಲ್ ಥಿಂಗ್, ಏನು ಸರ್ಪ್ರೈಸ್ ಏನಿರಲ್ಲ ಅಲ್ಲ. ಸೊ ಎವ್ರಿ ಡೇ ನಿಮಗೋಸ್ಕರನೇ ಎದ್ದು ಮಾಡ್ತಾರೆ ಇವರು ವೀಡಿಯೋ, ಅದಕ್ಕೆ ನಿಮ್ಮನ್ನೇ ಕರೆದ್ಬಿಡೋಣ ಅಂದ್ಬಿಟ್ಟು. ಬಟ್ ನಂಗೆ ಆ್ಯಕ್ಚುಲಿ ತುಂಬ ಜನನ ಕರಿಬೇಕು ಅಂತಿತ್ತು, ಒಂದು 100 ಮೆಂಬರ್ಸ್ ಆ ಥರ. ಬಟ್ ಈಗ ಸದ್ಯಕ್ಕೆ ಟು ಸ್ಟಾರ್ಟ್ ಆಫ್ ಐ ಥಿಂಕ್ 10 ಮೆಂಬರ್ಸ್ 15 ಮೆಂಬರ್ಸ್ ಸಾಕು ಅಂಥೇಳಿ 10-15 ಮೆಂಬರ್ಸ್. ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡಿದ್ದು ಮೇನ್ ಪ್ರಶಾಂತ್ ಬ್ರೋ ಮತ್ತು ಶಶಾಂಕ್ ಬ್ರೋ, ನಮ್ಮ ಟೀಮ್. ಯಾ, ಥ್ಯಾಂಕ್ ಯು. ಎಲ್ಲರೂ ಕರೆದಿದ್ದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ನಿಮಗೆ ಎಲ್ಲ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಿ ಅದಳ್ತಾನಂತೆ. ಸಿಂಗ್ ಕರ್ಕೊಂಬರ್ಬೇಕಿತ್ತು ನೀವು. ಸಿ ನನ್ನ ರಾತ್ರಿದು ತುಂಬ ಜಾಸ್ತಿ ಆಗಿ ಹೆಣ ಥರ ಬಿದ್ದಿದ್ದಾನೆ. 4 ಫೋನ್ ಮಾಡಿದ್ರು ಎತ್ತಿಲ್ಲ. ನಮ್ಮ ಟುಮ್ ನನ್ನ ಮುಂದೆನೇ ಬಿದ್ದಿದ್ದಾನೆ. ನಾನು ಹೋಗ್ಬಿಟ್ಟ ಅನ್ಕೊಂಡೆ ಒಂದು ಸೆಕೆಂಡ್, ಅಲ್ಲಾಡ್ಲೇ ಇಲ್ಲ. ಓ ಪಾಪ ರಾತ್ರಿದಿದು ಆರಾಮಾಗಿ ಮಲ್ಕೊಳ್ಳಿ ಅಂತ ಬಿಟ್ಟು ಬಂದಿದ್ದೆ. ಇನ್ನೊಂದು ಒಬ್ಬರೇ ಬರೋಕ್ಕೂ ಹೇಳಿದ್ರು ಇವರು. ಸೊ ನೀವೆಲ್ಲ ಇವ್ರಿಗೆ ಕೇಳಬೇಕು ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಅವ್ರಿಗೆ ಕ್ವಶನ್. ಆದರೂ ಇಲ್ಲಿ ಕರೆಸ್ಬೇಕಿತ್ತು ನೀವು. ಇಲ್ಲಿ ಕರೆಸ್ಬೇಕಿತ್ತು ನೀವು, ಆದರೂ ಬೇಕಿತ್ತು. ನೆಕ್ಸ್ಟ್ ಪ್ಲಾನ್ ಬ್ರೋ, ಏನಕ್ಕೆ ನೀವು ಟ್ರೆಡಿಷ್ನಲ್ ಬಂದಿರೋದು ಇವತ್ತು? ಟ್ರೆಡಿಷ್ನಲಲ್ಲಿ ಏನಕ್ಕೆ ಬಂದಿರೋದು? ನಾನು 1 ಮಂತ್ ಅಂದರೆ ಯಾವಾಗಲೂ ನೀವು ಫಾರ್ಮಲ್ಸಲ್ಲಿ ಇರ್ತೀರಲ್ಲ. ಫಾರ್ಮಲ್ಸ್ ಬಿಟ್ಬಿಟ್ಟೆ ಈಗ. ಮದುವೆ ಆದ ಅಥವಾ ಹೂ ಮುಡ್ಸೋ ಶಾಸ್ತ್ರ ಆದಾಗ್ಲಿಂದನಾ? ಫಾರ್ಮಲ್ಸ್ ಆಯಿತು. ಈಗ ಐ ಆಮ್ ಪ್ಲಾನಿಂಗ್ ಟು ವೇರ್ ಪಂಚೆ ಫಾರ್ ಅ ಮಂತ್. ಇವತ್ತು ಬರ್ಡೇ ಬೇರೆ ಔಟ್ಫಿಟ್ ಇದೆ, ಅದಾದ್ಮೇಲೆ 1 ಮಂತ್ ಫುಲ್ ಪಂಚೆ ಹಾಕಬೇಕು ಅಂತಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಊರಿನ ಉಡುಪುನ ನಾವೇ ಹಾಕಿ ಓಡಾಡಬೇಕು. ಬಿಕಾಸ್ ನಾನು ಮಾಲ್ಗೆ 2-3 ಸರಿ ಹೋಗಿದ್ದೆ ಪಂಚೆ ಹಾಕೊಂಡು. ಐ ಮೈಸೆಲ್ಫ್ ಫೆಲ್ಟ್ ವೆರಿ ವಿಯರ್ಡ್. ನನ್ನ ಜನ ಹೆಂಗ್ ನೋಡೋಕೆ ಸ್ಟಾರ್ಟ್ ಮಾಡೋರು ಅಂದ್ರೆ ಇವನೇ ಹಿಂಗೆ ಬಂದವನೇನೋ ಥರ. ನಾನು ನಮ್ಮೂರಲ್ಲಿ ನಾವು ಹಾಕ್ತಿದ್ದಿದ್ದು ಬಟ್ಟೆನ ಹಾಕೋಕ್ಕೆ ನಾವು ಯಾಕೆ ಯೋಚನೆ ಮಾಡಬೇಕು ಅಂತೇಳಿ ನೀವೆಲ್ಲ ಟ್ರೈ ಮಾಡಿ. ಎಲ್ಲ ಗೆಟ್ ಇನ್ ಟು ಟ್ರೆಡಿಷ್ನಲ್. ಒಂದು ಎಷ್ಟಾಗುತ್ತೆ ಅಷ್ಟು ಗೆಟ್ ಇನ್ ಟು ಟ್ರೆಡಿಷ್ನಲ್. ಚೆನ್ನಾಗಿರುತ್ತಲ್ಲ ಮಾಡಿ. ಮಾಡ್ರನ್ ಔಟ್ಫಿಟ್ ಇರಲಿ, ಬಟ್ ಟ್ರೆಡಿಷ್ನಲ್ ಔಟ್ಫಿಟ್ ನಮ್ಮೂರ್ದು ಉಡುಪುಗಳನ್ನ ಹಾಕಿ, ಸೊ ದಟ್ ನಮ್ಮೂರಲ್ಲಿ ನಾವು ನಮ್ಮ ಬಟ್ಟೆ ಹಾಕೋಕ್ಕೆ ಹೆದರಬಾರ್ದು, ನಾಚಿಕೆ ಪಡಬಾರ್ದು. 1 ಮಂತು ಪಂಚೆಲಿರೋಣ ಇಲ್ಲಿ. there are 2 questions ಆಯ್ತಾ. 1, ನನ್ನ ವ್ಲಾಗ್ಸಿಂದ ಏನು ಕಲ್ತಿದ್ದೀರಾ. 2ನೇದು, ನಮ್ಮ ವ್ಲಾಗಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ನಾವು. ಆಯಿತಾ? ರಿವ್ಯೂ ಮತ್ತು ಪಾಸಿಟಿವ್, ನೀವೇನು ಕಲ್ತಿದ್ದೀರಾ ಅಂತ. ಓಕೆನಾ? ಆನ್ಸರ್ ಆಗಲಿ ತಲೆಯಲ್ಲಿ ಓಡಿಸ್ತಾ ಇದ್ದಾರೋ. ಅಯ್ಯಯ್ಯೋ, ನಾನೇ ಫಸ್ಟ್ ಬೆಂಚಲ್ಲಿ ಎಕ್ಸಾಮಲ್ಲಿ ಕೊಡ್ತಾರಲ್ಲ ಹಂಗೆ ಕೂಡ್ಕೊಂಡ್ಬಿಟ್ಟಿದ್ವಿ ಪಕ್ಕದಲ್ಲಿ. ಇಲ್ಲ, ಒಬ್ಬೊಬ್ಬರೇ ಬರಲಿ ಪಾಪ. ಬೇರೆಯವ್ರು ಯಾರು ಫಸ್ಟ್ ಅಲ್ಲ, ಫ್ಯಾಮಿಲಿ ಮಾತ್ರ ಫಸ್ಟ್ ಪ್ರಿಯಾರಿಟಿ ಅನ್ನೋದು ತುಂಬ ಇಷ್ಟ. ಅದನ್ನ ನಾನು ತುಂಬ ಕಲಿತಿದ್ದೀನಿ. ಆಮೇಲೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಏನಾದರೂ ಇರುತ್ತೆ. ಅದೇ ಸಿಸಿ ಅವ್ರನ್ನ ಬ್ಲಾಗಲ್ಲಿ ತೋರಿಸಬಾರ್ದು, ಹಂಗೇನಿಲ್ಲ. ಹಂಗೇನಿಲ್ಲ. ನಿಮ್ಮ ಅಕ್ಕ ಜೊತೆ ಸ್ವಲ್ಪ ಜಾಸ್ತಿ ವ್ಲಾಗ್ ಮಾಡಿ. ಓಕೆ,
ಪ್ರತಿ ವ್ಲಾಗಲ್ಲೂ ಏನೋ ಒಂದು ಮೋಟಿವೇಶನ್, ಒಂದು ಮೋಟೋ ಇರುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ, ಫ್ಯಾಮಿಲಿ ಓರಿಯೆಂಟೆಡ್ ಫುಲ್ಲಿ. ಸೊ ಅದು ತುಂಬ ಇಷ್ಟ ಆಗುತ್ತೆ. ಮತ್ತೇನು ಲೈಕ್ ಏನು ಚೇಂಜ್ ಮಾಡ್ಕೊಬೇಕಾಗಿಲ್ಲ, ಇಂಪ್ರೂವ್ ಮಾಡ್ಕೊಳ್ಳೋದು. ಲೈಕ್ ಇಂಪ್ರೂವ್ ಏನಿಲ್ಲ. ಹೌದಾ? ಡಿಸಿಪ್ಲಿನು ಮತ್ತು ಎಥಿಕ್ಸ್ ಇಷ್ಟ. ಇನ್ನೂ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಕರೆಸ್ಬಿಟ್ಟು. ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೋಬೇಕಾ? ಅಲ್ಲ, ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ, ಹಾಂ, ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ನ ಕರೆಸ್ಬಿಟ್ಟು ಮೀಟಪ್ ಮಾಡಬೇಕಂತ. ಡನ್. ಫಾಲ್ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡಬೇಕು ಅನ್ನೋದನ್ನ ನೋಡಿ ಕಲಿತೀವಿ. ಇವಾಗ ಡೈಲಿ ಒಂದೊಂದು ಥಾಟ್ಸ್ ಆಗ್ತಿದ್ದೀರಾ, ತುಂಬ ಚೆನ್ನಾಗಿರುತ್ತೆ. ಇಂಪ್ರೂವ್ ಮಾಡ್ಕೊಳ್ಳೋದೇನು ಏನಾದ್ರು ಇರುತ್ತೆ. ನಾನು ಕೇಳ್ತಿರೋದು ಏನಕ್ಕೆ ಅಂದರೆ, ಸೊ ದಟ್ ಐ ಇಂಪ್ರೂವ್ ಆ್ಯಂಡ್ ಗಿವ್ ಬೆಟರ್ ಕಾಂಟೆಂಟ್. ನೀವೇನು ನಾಚಿಕೆ ಪಡಬೇಕಾಗಿಲ್ಲ, ಆನೆಸ್ಟ್ ಆಗಿ ಹೇಳಿ. ಏನಾದ್ರು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು. ಕ್ವಾಲಿಟಿ ಇಂಪ್ರೂವ್ ಆಲ್ರೆಡಿ ಮಾಡಾಗಿದೆ, 2 iPhone ತಗೊಂಡಿದ್ದೀವಿ. ಕ್ಯಾಮ್ರಾಗೂ ಪ್ಲಾನ್ ಮಾಡ್ತಿದ್ದೀರಾ? ಓಕೆ ಓಕೆ ಓಕೆ. ಬ್ರೋ, ನಾನು ನಿಮ್ಮ ವೀಡಿಯೋಸ್ ನೋಡಿ ತುಂಬ ಬದಲಾಗಿದ್ದೀನಿ. ನನಗೆ ಒಂದು ಕೋರ್ ಮೆಮೊರಿ ಇದೆ, ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನೀವು ಲೆಗ್ ಟ್ಯಾಟೂ ಹಾಕ್ಸ್ಕೊಂಡಿದ್ರಲ್ಲ, ಆ ವ್ಲಾಗಲ್ಲಿ ನಾನು ಕಾಲೇಜ್ ಬಂಕ್ ಕೊಡ್ಬಿಟ್ಟು ಬಂದಿದ್ದೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಓ, ಸಿಕ್ಕಿದ್ನಾ? ಹಾಂ, ಸಿಕ್ಕಿದ್ರಲ್ಲ. 3 ದಿನ ವೇಟ್ ಮಾಡಿದ್ದೆ ಬ್ರೋ. ಆಮೇಲೆ ಸಾಹಿಲ್ ಬ್ರೋ ಬಂದು ಮೀಟ್ ಮಾಡಿಸಿದ್ರು ಹಳೆ ಮನೇಲಿ. ಅವತ್ತಿನ ದಿನ ಕಾಲೇಜ್, ಆಮೇಲೆ ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋದೆ. ನೀವು ಹೇಳಿದ್ರಿ ಕಾಲೇಜ್ಗೆ ಹೋಗಿ ಕಾಲೇಜ್ ಬಿಟ್ಟು ಈ ಥರ ಬರಬೇಡಿ ಅಂತ. ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋದೆ. ಒಂದು ಕಡೆ ರೆಕಗ್ನೇಷನ್ನು, ಇನ್ನೊಂದು ಕಡೆ ನನಗೆ ಒಂಥರ ಕಾಲೇಜ್ ರಜಾ ಹಾಕಿ ಹೋಗ್ಬಾರ್ದಾಗಿತ್ತು ಅಂತ. ಆದರೂ ತುಂಬ ಬದಲಾಗಿದ್ದೀನಿ. ಸೆಕೆಂಡ್ PU ಮುಗಿಸಿ ವಿಡಿಯೋ ಮಾಡಿ ಅಂದರೆ, ಇವಾಗ ಸೆಕೆಂಡ್ PU ಮುಗಿಸಿ ನಿಮ್ಮನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ. ಓ, ಕ್ರೇಜಿ. ಥ್ಯಾಂಕ್ ಯು. ಏನು ಇಂಪ್ರೂವ್ ಮಾಡ್ಕೋಬೇಕು ನಾನು? ಈಗ ನೀವು ಹೇಳಿ. ನಾನು PU ಕಾಲೇಜ್ಗೆ ಹೋಗಿ ಅಂದೆ, ನೀವೇನಾದ್ರು ಹೇಳಿ ಈಗ ನನಗೆ. ಇಂಪ್ರೂವ್ ಏನಿಲ್ಲ ಬ್ರೋ, ಅಕ್ಕ ಬಂದ್ರಲ್ಲ ಅಷ್ಟೇ ಇಂಪ್ರೂವ್. ಹಾಂ, ಅದೇ ದೊಡ್ಡ ಇಂಪ್ರೂವ್. ನೀವು ಬಂದಿದ್ದೀರಲ್ಲ ಅದೇ ಇಂಪ್ರೂವ್ ಅಂತೆ. ನೀವೆಂತ iPhone 17 ಆದರೂ ತಗೊಳ್ಳಿ, ಅಕ್ಕಾಗಿಂತ ದೊಡ್ಡ. ಜೋರು. ನಿಮ್ಮ ಬ್ಲಾಗ್ಸಲ್ಲಿ ಏನು ಇಷ್ಟ ಅಂತಂದರೆ, ನೀವು ಫ್ರೆಂಡ್ಶಿಪ್ಗಾಗಲಿ ಫ್ಯಾಮಿಲಿಗಾಗಲಿ ಕೊಡೋ ಟೈಮು ತುಂಬ ಟೈಮ್ ಕೊಡ್ತೀರಾ ಅವ್ರಿಗೆ, ಅದು ಅಷ್ಟೆ. ಬ್ರೋ, ನಿಮ್ಮ ವ್ಲಾಗಿಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಲ್ತಿದ್ದು, ಮತ್ತು ಫ್ಯಾಮಿಲಿ ಬಾಂಡಿಂಗ್ ಹೆಂಗೆ ಕೊಡಬೇಕು, ಫ್ರೆಂಡ್ಶಿಪ್ಪು ಎಲ್ಲ ಚೆನ್ನಾಗಿದೆ ಬ್ರೋ. ಸೇಮ್ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ, ಆ್ಯಂಡ್ ಮೇನ್ ಫ್ರೆಂಡ್ಸಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು, ದ ವೇ ಯು ಹೆಲ್ಪ್ ಈಚ್ ಅದರ್, ಅದೆಲ್ಲ ಇಷ್ಟ. ಸ್ವಲ್ಪ ಟೈಮ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ವ್ಲಾಗ್ ಅಷ್ಟೇ, ಇನ್ನೇನಿಲ್ಲ. ರಿಯಲ್ ಸಬ್ಸ್ಕ್ರೈಬರ್ಗೆ ಆನೆಸ್ಟ್ ಆಗಿ ಹೇಳೋದು, ಇದು ನನಗೂ ನನ್ನ ಟೀಮ್ಗೂ ಇಬ್ಬರಿಗೂ ಹೋಗಿದಂಗೆ ಪಕ್ಕ ಮಾಡ್ತೀವಿ. ಉಗ್ದಿದ್ದಲ್ಲ, ಜಸ್ಟ್ ನಾರ್ಮಲ್. ಬಟ್ ಅದೇ ಸೇಮ್ ಹೆಲ್ಪಿಂಗ್ ನೇಚರ್ ತುಂಬ ಇಷ್ಟ ಆಯಿತು. ಲೈಕ್ ಲಾಸ್ಟಲ್ಲಿ ಡೈಲಿ ಒಂದೊಂದು ಥಾಟ್ಸ್ ಇರುತ್ತಲ್ಲ, ಲೈಕ್ ಇಟ್ ಫೀಲ್ ಓಕೆ, ಇದರಿಂದ ಏನೋ ಕಲಿಬೋದು ಅಂತ. ಸ್ವಲ್ಪ ವ್ಲಾಗ್ ಬೇಗ ಬರಲಿ, ಡೈಲಿ ಚೆಕ್ ಮಾಡ್ತೀವಿ, ಬರುತ್ತಾ ಆನ್ ಟೈಮ್ ಬರುತ್ತೆ. ಒಂದು ಟೈಮ್ ಹೇಳಿ ಹೋಗ್ಲಿ, ಯಾವ ಟೈಮಿಗೆ ಬರಬೇಕು ಅಂತ. ಅವಾಗ ಸೀರಿಯಲ್ ನೋಡ್ತಾರಲ್ಲ ನಿಮ್ಮ ಮನೆಯಲ್ಲಿ? ಹೌದಾ? ಸೀರಿಯಲ್ಸ್ ನೋಡಲ್ವಾ? ಓಕೆ, ಹಂಗಂದ್ರೆ ಓಕೆ. ನಾವು ಡೈಲಿ ಊಟ ಮಾಡ್ಬೇಕಾದ್ರೆ ನಿಮ್ಮ ವ್ಲಾಗ್ ಇರಲೇಬೇಕು, ಇಲ್ಲಾಂದರೆ ಊಟ ಹೋಗೋದೇ ಇಲ್ಲ ಒಳಗಡೆ. ನೋಡಲೇಬೇಕು. ನೀವು ಯಾವಾಗ ಲೇಟಾಗಿ ಆಗ್ತಾ ಇರ್ತೀರೋ, ಅಯ್ಯೋ ಇವಾಗ ಹೆಂಗಪ್ಪ ಊಟ ಮಾಡೋದು, ಆ ಥರ ಫೀಲ್ ಆಗುತ್ತೆ. ಅಯ್ಯಯ್ಯೋ, ನೀವು ನನ್ನಿಂದ ಗ್ಯಾಸ್ಟ್ರಿಕ್ ಆಗ್ಬೋದು ತುಂಬಾ ಜನರಿಗೆ. ನೀವು ನಮ್ಮ ಫ್ಯಾಮಿಲಿ ಅನ್ನೋ ಥರನೇ ಫೀಲ್ ಮಾಡ್ತೀವಿ. ಆ್ಯಂಡ್ ಒನ್ ಇಂಪ್ರೂವ್ಮೆಂಟ್ ಏನಂದರೆ, ಸ್ವಲ್ಪ ಲೆಂತಿ ವಿಡಿಯೋ ಹಾಕಿ, 1 hour ವಿಡಿಯೋ. 1 hour ವಿಡಿಯೋ. ಓಕೆ, ಎಂಜಾಯ್ ದ ಫುಡ್ ಗೈಸ್. ಥ್ಯಾಂಕ್ ಯು. ನೋಡಿ ಗೈಸ್, ಅವರೊಬ್ಬರೇ ಎಷ್ಟು ತಿಂತಾ ಇದಾರೆ ನೋಡಿ. ಅಯ್ಯೋ, ಅವ್ರನ್ನೂ ಬಿಟ್ಟಿಲ್ವಾ ನೀವು? ನೋಡಿ, ಅವರೊಬ್ಬರೇ ಎಷ್ಟು ತಿಂತಾ ಇದ್ದಾರೆ. ತಿನ್ನಿ, ನಾಚ್ಕೊಬಿಡಿ, ತಿನ್ನಿ. ಕಡಿಮೆ ಆಯ್ತಾ? ಇನ್ನೊಂದ್ಸರಿ ಹೇಳ. ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಮ್ಯಾಕ್ಸ್ ತಾನಲ್ಲ ಸ್ಟೂಡೆಂಟ್. ಸ್ವಲ್ಪ ವಾಚ್ ತೋರಿಸಿ. ತೋರಿಸಿ, ಅದು ಚೆನ್ನಾಗಿದೆ. ನಾನು ಈ ಥರ ಒಂದು ವಾಚ್ ತೊಗೊಂಡಿದ್ದೆ, ಗೋಲ್ಡ್ ಕಲರ್ ಬಾರ ವಾಚ್. ಅದು ಅಯ್ಯೋ ಹಾಂ, ಯಾರು ಏನಾದ್ರು ಮಾಡಕ್ಕೆ ಬಂದರೆ ಅದನ್ನ ತೆಗ್ದೇ ಎಸ್ಬಿಡೋದು ಅನ್ಸುತ್ತೆ. ಇಟ್ ಇಸ್ ವೆರಿ ಹೆವಿ. ನಿಮ್ಗೆ ಡಂಬಲ್ ಎದ್ದಂಗೆ ಹಾಕಿರ್ಬೇಕಲ್ಲ, ಹಂಗೆ ಹಾಕೊಂಡ್ಬಿಟ್ರು. ಚೆನ್ನಾಗಿದೆ ಗೈಸ್. ನೋಡಿ, ನಮ್ಮ ಸಬ್ಸ್ಕ್ರೈಬರು ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು. ಅದು ಅವರು ಮರ್ತೋಗಿದ್ರು, ನಾನೇ ಜ್ಞಾಪಿಸಿಸ್ಕೊಂಡಿದ್ದೀನಿ. ಓಪ್ಪ, ಚೆನ್ನಾಗಿದೆ. ಥ್ಯಾಂಕ್ ಯು. ಈಸ್ಕೊಂಡ್ಬಿಟ್ರು ರಪ್ಪ ಅಂತ ಇಸ್ಕೊಂಡ್ಬಿಟ್ರು. ನನ್ನ ಮಗ ನಿಜವಾಗ್ಲೂ ಇತ್ಕೊಳ್ಳೋಕೆ ಮುಂಚೆ ಕಿತ್ಕೊಂಡ್ಬಿಡೋಣ ಅಂತ.
ಸ್ವಲ್ಪ ನಿದ್ದೆಯಲ್ಲಿದ್ರು, ಈಗ ಬರ್ತಿದ್ದಾರೆ ರಿಯಾಲಿಟಿ. ಅಲ್ಲ ದೂರ ಇದ್ವಲ್ಲ, ಕನೆಕ್ಷನ್ ಕಷ್ಟ. ಹೆಂಗ್ ಕನ್ಫರ್ಮ್ ಆಯ್ತು? ಇಲ್ಲ ಎಲ್ಲ ಪ್ರ್ಯಾಂಕ್ ಅನ್ಕೊಂಡ್ಬಿಟ್ಟಿದ್ದಾರೆ ಕಾಲ್ ಮಾಡಿದ್ರು. ನಾನು ಆ್ಯಕ್ಚುಲಿ ಪ್ರ್ಯಾಂಕ್ ಅಂದ್ಕೊಂಡಿದ್ದೆ, ಆಮೇಲೆ ಪ್ರಶಾಂತ್ ಸರ್ ಅವ್ರು ವಿಡಿಯೋ ಕಾಲ್ ಜೊತೆ ಮಾತಾಡಿ ಆಮೇಲೆ ಹೇಳಿದ್ರು. ಹೌದಾ? ವಿಡಿಯೋ ಕಾಲ್ ಎಲ್ಲ ಮಾಡಿದ್ದಾನ? ನಾನು ಕಾಲ್ ಮಾಡಿದಾಗ ಲೈಕ್ ಊಟ ಮಾಡ್ತಿದ್ದೆ, ಬಿರಿಯಾನಿ ತಿಂತಾ ಇದ್ದೆ ಸಂಡೇ ಆ್ಯಕ್ಚುಲಿ. ಸಡನ್ನಾಗಿ ಕಾಲ್ ಮಾಡಿದ್ರು, ಯಾರು ಅಂತ ಕೇಳಿದಾಗ ಪ್ರಶಾಂತ್ ಸ್ಯಾಮ್ ಇದರಿಂದ ಮ್ಯಾನೇಜರ್ ಕಾಲ್ ಮಾಡಿರೋದು ಅಂತ. ನಾನು ಓಕೆ ಬರ್ತೀರಾ ಅಂದಿದ ತಕ್ಷಣ ನಾನು ಅಂದ್ಬಿಟ್ಟು ಏನೂ ಯೋಚನೆ ಮಾಡಿಲ್ಲ ಫಸ್ಟು. ಆಮೇಲೆ ನಮ್ಮ ಅಕ್ಕಗೆ ಹೇಳಿದ ತಕ್ಷಣ ನೀನು 1 ಮಿನಿಟ್ ಯೋಚನೆ ಮಾಡಿಲ್ವಾ, ಸ್ಯಾಮ್ನ ಮೀಟ್ ಮಾಡಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಅಂತ ಅಂದಿದ ತಕ್ಷಣ ಓಕೆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ನೋಡೋಣ ಅಂದ್ಬಿಟ್ಟು ಅಕ್ಕದು ಕ್ರೀಮ್ ಆನ್ ಟಾಪ್ದು ಬಿಸ್ನೆಸ್ ಅದನ್ನ ನೋಡಿದೆ. ಓಕೆ ಇದು ಕನ್ಫರ್ಮ್ ಪಕ್ಕ ಹೋಗೋಣ ಅಂತ ಅಂದ್ಬಿಟ್ಟು ಫುಲ್ ಖುಷಿ ಇದೆ. ನಾನೇನು ಅನ್ಕೊಂಡೆ ಎಲ್ಲರನ್ನೂ ಕರೆದಿದ್ದಾರೆ, ಓಕೆ, ಬಟ್ ಬರ್ತಾರೋ ಬರಲ್ವೋ, ಬೇರೆ ಊರಿಂದ ಎಲ್ಲ ಇದ್ದಾರಲ್ವಾ ಅಂತಾನೆ ಅನ್ಕೊಂಡೆ. ಇವತ್ತು ಬೆಳಗ್ಗೆನೂ ನಾನು ಕೇಳಿದೆ ಎಲ್ಲರೂ ಬರ್ತಿದ್ದೀರಾ ಏನು ಅಂತ. ಆಮೇಲೆ ಎಲ್ಲರೂ ಬಂದ್ಬಿಟ್ಟಿದೀವಿ ಅಂದ್ರು. ಆಮೇಲೆ ಓಕೆ ಅಂತ ಸ್ವಲ್ಪ ಕೇಕ್ ಕಟ್ ಮಾಡಿ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ರಿ. ನಾನು ನಿಜವಾಗ್ಲೂ ಟೆನ್ಷನ್ ಅಲ್ಲೇ ಇದ್ದೆ, ಎಕ್ಸೈಟ್ಮೆಂಟ್ಗಿಂತ ಟೆನ್ಷನ್ ಅಲ್ಲೇ ಇದೆ. ಬರ್ತಾರಾ ಬರಲ್ವಾ, ಅದು ನಾವು 10 ಜನ ಬೇರೆ ಕರೆದಿದ್ದಲ್ವಾ, ಮಿಸ್ ಆದ್ರೆ ಚೆನ್ನಾಗಿರಲ್ಲ. ಈಗ 10 ಜನಗಿಂತ ಜಾಸ್ತಿ ಇದ್ದಾರೆ ಅನ್ಸುತ್ತಲ್ಲ. ಅಂದ್ರೆ ಅವ್ರವ್ರ ಜೊತೆ ಫ್ರೆಂಡ್ಸ್ ಆ ಥರ ಬಂದಿದ್ದಾರೆ. ಇವ್ರು ತಿನ್ನೋದೇ ಇಲ್ಲ ಬೇರೆ. ನೋಡಿದ್ರೆ ಎಲ್ಲರೂ ನಿಮ್ ಲುಕ್ ಕಟ್ ಮಾಡಿಸ್ಬಿಡಿ. ನೆಕ್ಸ್ಟ್ ಡಾಕ್ಟರ್ ಹೋಗ್ಬೇಕು ಅಂದ್ರೆ ನೀವೆಲ್ಲ ಗ್ರೂಪಲ್ಲೇ ಹೋಗಿ ಅಂತ. ಇವ್ರು ಹಾಕಲ್ಲ ವ್ಲಾಗು, ಅದಕ್ಕೆ ಹೋಗಿ ನೀವು ಊಟ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಇವ್ರು ಊಟ ಮಾಡಲ್ಲ, ಅದಕ್ಕೆ ಹೋಗಿ. ಇದೆಲ್ಲ ಕರೆಕ್ಟಾಗಿ ಇನ್ಮೇಲೆ ಟೈಮಿಗೆ ಬರುತ್ತೆ ಗೈಸ್ ವ್ಲಾಗ್. ನಮ್ಮ ಟೀಮ್ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಗೈಸು ನಮ್ಮ ನೇಹಾ ಗುಪ್ತಾ ಅವರು ನಮ್ಮ ಸಬ್ಸ್ಕ್ರೈಬರ್ಗೆ ರಿಟರ್ನ್ ಗಿಫ್ಟ್ನ ಅರೇಂಜ್ ಮಾಡಿದ್ದಾರೆ. ಸೊ ಒಂದು ತೆಗೆದು ನಾನು ನೋಡ್ತಾ ಇದ್ದೀನಿ, ಬಿಕಾಸ್ ನಮ್ಮ ಸಬ್ಸ್ಕ್ರೈಬರ್ ನಾನು ಕೊಡೋಕ್ಕೆ ಮುಂಚೆ ನಾನು ಚೆಕ್ ಮಾಡಬೇಕು ಗೈಸ್ ಏನಿರುತ್ತೆ. ಗೈಸ್ ಸೊ ಇದು ಯೆಲ್ಲೋ ಸ್ಪೂನ್ ಅಂತ ಒಂದು ಬ್ರ್ಯಾಂಡು ನಮಗೆ ನಮ್ಮ ಸಬ್ಸ್ಕ್ರೈಬರ್ಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಕಳಿಸಿದ್ದಾರೆ. ಓ ನೈಸ್ ನೋಡಿ. ಎಲ್ಲ ಡ್ರೈ ಫ್ರೂಟ್ ಐಟಮ್ಸ್ ಇದೆ ಇದರಲ್ಲಿ. ಡೇಟ್ಸ್, ಡ್ರೈ ಫ್ರೂಟ್ ಪೌಡರ್, ಆಲ್ಮಂಡ್, ಬಾದಾಮ್ ಎಲ್ಲ ಇದೆ. ಡಾರ್ಕ್ ಚಾಕ್ಲೇಟ್, ಹೇಸಲ್ನಟ್, ನಟಿ ಬ್ರೆಡ್ ಎಲ್ಲ ಇದೆ ಗೈಸ್. ಬನ್ನಿ ಇದನ್ನು ಈಗ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ. ತೆಚ್ಕೊ, ನಿಮಗೋಸ್ಕರ ಅವ್ರು ರಿಟರ್ನ್ ಗಿಫ್ಟ್ ಅರೇಂಜ್ ಮಾಡಿದ್ದಾರೆ. ಬನ್ನಿ. ಥ್ಯಾಂಕ್ ಯು ಗೈಸ್. ನೋಡಿ ಕೈ ನೀವೇ ಮಾಡಿರೋದಾ? 10th ಸ್ಟ್ಯಾಂಡರ್ಡ್ ಇನ್ನು? ಓಹೋ, ಇದು ಯಾವಾಗ ಮಾಡಿದ್ದು? ನೆನ್ನೆ ಮಾಡಿದ್ದ? ಓ ನೈಸ್. ನೋಡಿ ಗೈಸ್, ಕರ್ಚಿಫಲ್ಲಿ ಹ್ಯಾಪಿ ಬರ್ಡೇ ಸ್ಯಾಮ್ ಸಮೀರ್ ಡೇಟು ಬರ್ಕೊಂಬಂದಿದ್ದಾರೆ, ಯೂಟ್ಯೂಬ್ ಲೋಗೋ ಬೇರೆ. ನೈಸ್, ಥ್ಯಾಂಕ್ ಯು. Thanks each and everyone, especially. And how about our service and everything, sir? ಫುಡ್ ಇಸ್ ಲೇಟ್ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಜೊತೆ ನಾವು ಬಂದಿದ್ದು ನನಗೆ ಖುಷಿ ಆಯಿತು. ಆ್ಯಂಡ್ ಐ ಹ್ಯಾಡ್ ನೋ ಐಡಿಯಾ ಇಲ್ಲಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಇವರು ಅಂತ. ಸೊ ನಮ್ಮ ಮನೆಯಿಂದ ದೂರ ಇದೆ, ಬಟ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಟು ಚಿಲ್. ಸೊ ನೀವು ಯಾರಾದರೂ ಚಿಲ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಂದರೆ ಫಾರ್ ಶೋರ್ ಯು ಕ್ಯಾನ್ ವಿಸಿಟ್ ಫಿಲ್ಟರ್ ಕೆಫೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಚಾನಲ್ ನನ್ನ ಕೈಲಿಲ್ಲ ಈಗ, ಕಂಪ್ಲೀಟ್ ಕಂಟ್ರೋಲ್ ಇವ್ರ ಕೈಲಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಇಲ್ಲಿಂದ ನಾನು ಆ ಜಾಗಕ್ಕೆ ಹೋಗೋವರೆಗೂ ವ್ಲಾಗ್ ಮಾಡ್ತೀನಿ ಇದನ್ನು. ಅಲ್ಲೋಗಿ ನಿದ್ದೆ ಮಾಡ್ಬೇಕು ಸ್ವಲ್ಪ. ಬನ್ನಿ ಹೋಗೋಣ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಜಾಗಕ್ಕೆ. ಸೆಲೆಬ್ರೇಷನ್ ಇರೋದು ಎಷ್ಟೊತ್ತಿಗೆ ಅದೆಲ್ಲ ಹೇಳಲ್ಲ, ಬನ್ನಿ. ಯಾರ್ಯಾರು ಬರ್ತಿದ್ದಾರೆ ಎಲ್ಲ ಹೇಳ್ಬಿಟ್ರೆ ಇವ್ರಿಗೇನು ಸರ್ಪ್ರೈಸ್. ಒಂದೇ ಗಾಡಿನಾ? ಬಾಯ್ ಬಿಡಿಸ್ತಾ ಇದ್ದೀನಿ. ಹಲೋ ಅತ್ತೆಗಾರು ಹೊರಟ್ರಾ? ಹೇಳ್ಬೇಡಿ. ఏమి చెప్పదు. అయ్యో ಏಮಿ చెప్పొద్దు ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸರಿ ಓಕೆ. ಹೌದೌದು ಅತ್ತೆಗಾರು. ಓಕೆ, ಇನ್ನು ಯಾವಾಗ ಹೊರಡೋದು ಅತ್ತೆಗಾರು? ಲೇಟ್ ಆಗಿಲ್ವಾ? ಹೌದಾ, ಫಿಲಮ್ಗೆ ಹೋಗ್ತಾ ಇದ್ದೀರಾ? ಇವತ್ತು ಮಾವದು ಬರ್ಡೇ, ನಮ್ಮ ಮಾವದ ಬರ್ಡೇ ಗೈಸ್.
ಓಕೆ ಅತ್ತೆಗಾರು, ಬನ್ನಿ ಬನ್ನಿ ಅತ್ತೆಗಾರು, ಆಯ್ತು ಆರಾಮಾಗಿ ಬನ್ನಿ. ನೀವು ಬರ್ತಿದ್ದೀರಾ ಅಂತ ನನಗೆ ಗೊತ್ತು, ನಿಮಗೂ ಗೊತ್ತು ಅಂತ ಹೇಳಿ. ಆಯ್ತು ಅತ್ತೆಗಾರು, ಓಕೆ ಓಕೆ, ಸಿ ಯು ಟುಮಾರೋ. ನಾಳೆ ಹೋಗೋಣ ಪಾರ್ಟಿಗೆ ಅತ್ತೆಗಾರು. ಓಕೆ ಬಾಯ್ ಬಾಯ್. ಯಾರು ಬಾಯ್ ಬಿಡ್ತಾ ಇಲ್ಲ. ಮಾಡಿ ಯಾರಿಗೆ ಮಾಡ್ತಿರೋ ಮಾಡಿ. ಏನು ಎಲ್ಲಾರು ಕರಿಬೇಕಾ ಎವ್ರಿ ಟೈಮ್? हेलो, कहाँ है सोनो? कहाँ है? ओ निकले नहीं अभी? निकल को है, ओके. कितने बजे आती हैं अभी? रीच हो 300. ओके ओके ओके. क्या क्या ಹೇಳ್ಬೇಡಿ ಅಕ್ಕ, ಹೇಳ್ಬೇಡಿ ಅಂತಿರೋದು. हाँ सोनू, ओके जल्दी आ. कौन आ रही है? ಯಾರು ಹೇಳ್ಬೇಡಿ, ಅಕ್ಕ ಹೇಳಕ್ಕೆ ಹೋಗ್ಬೇಡಿ. ನೀವ್ ಹೇಳಿ ಅಂತಂದ್ರೆ ಇವಾಗ ಅಂತ ಹೇಳ್ತಿದ್ದೀರಾ, ಹೇಳ್ಬಾರ್ದು ನೀವು ಅವ್ರಿಗೆ. ఏండవు ಸರಿ ಗರ್ರನ್ ಬಿಟ್ಟು ಅಕ್ಕ. ನಮ್ದು ಮಾಸ್ಟರ್ ಕಾರ್ಡ್ ಇರೋದು ನಮ್ಮ ಅಮ್ಮ. ಅಯ್ಯೋ ಆದ್ಮೇಲೆ ಬಾಯ್ ಬಿಡಿಸ್ತೀನಿ. ಯಾಕೆ ನಮ್ಗೆ ಹಿಂಗೆ? ಗುಪ್ತಾ, ಈ ಪಂಚೆ ಹಿಂಗ್ ಕಾಲಿಗೆ ಸಿಕ್ಕಾಕೊಂಡ್ಬಿಟ್ಟು ಗುಪ್ತಾ, ಹಿಂಗ್ ನಾನ್ ಬಿದ್ದೆ ನಿಮ್ ಮೇಲೆ, ಕೈ ದಬಾಕ್ಬಿಟ್ಟೆ ಪಾಪ. ಅಲ್ಲ, ಇಲ್ಲಿ ನೆಲ ಬೆಂಡಾಗ್ಬಿಟ್ಟೈತೆ ಪಾಪ, ಬಿದ್ದಿದ್ದು ನೆಲ ಬೆಂಡಾಗ್ಬಿಡ್ತೀವಿ ಬಿದ್ದಾಗ. ಸೊ ಇಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಈಗ ನಾನು ರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನು ಸೆಲೆಬ್ರೇಷನ್ ನಡೆಯುತ್ತೆ ಅಂತ ನಾಳೆ ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ನೇ ಅವರೇ ಫಾರ್ ದ ಎಫರ್ಟ್ಸ್. ನಮ್ಮ ಸಬ್ಸ್ಕ್ರೈಬರ್ಸ್ನ ಕರೆಸಿ ಸೆಲೆಬ್ರೇಟ್ ಮಾಡಿದ್ದು ವಾಸ್ ಅ ಥಾಟ್ಫುಲ್ ಸೆಲೆಬ್ರೇಷನ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಟು ಮೈ ಟೀಮ್ ಆಲ್ಸೋ. ಬಾಯ್.